ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಕೃಷ್ಣೇಗೌಡರ ಆನೆ ಈ ದೀರ್ಘಗತಿಗೆ ಸಂಬಂಧಪಟ್ಟಂತೆ ಅಧ್ಯಾಯ 4 ಪರಿಪೂರ್ಣವಾಗಿ ಮುಗಿಸಿದಾಗಿದೆ. ಅಧ್ಯಾಯ 4 ಕೊನೆಯ ಹಂತದಲ್ಲಿ ಏನಾಗಿದೆ ಅಂದರೆ, ದುರ್ಗಪ್ಪ ಜೇಡರ ಬಲಿಯಂತೆ ಆ ಸಹ್ಯಾದ್ರಿ ಕಾಡಿನೊಳಗೆ ಹಬ್ಬಿದ್ದಂಥ ಆ ಬಣಕಲ್ಲು ಲೈನಿನಲ್ಲಿ ಉಳು ಸಿಕ್ಕಾಕೊಂಡಿದ್ದ. ವಿನಾಕಾರಣ ಅವನು ಕೃಷ್ಣೇಗೌಡರ ಆನೆಯನ್ನು ದೂಷಿಸೋದು ಅವನಿಗೆ ಒಂದು ಕಾರಣವಾಗಿತ್ತು. ಹಾಗಾಗಿ ಇಲ್ಲಿಗೆ ಈ ಒಂದು 4ನೇ ಅಧ್ಯಾಯ ಮುಗಿದಿತ್ತು. 5ನೇ ಅಧ್ಯಾಯದಲ್ಲಿ ಏನಾಗುತ್ತಪ್ಪ ಅಂದರೆ, ಇಲ್ಲಿ ನಾನು ಎಲೆಕ್ಟ್ರಿಕಲ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗ್ತಿರ್ಬೇಕಾದ್ರೆ ಪೋಸ್ಟ್ಮನ್ ಜಬ್ಬರ್ ಲೂನಾ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು. ಪೋಸ್ಟ್ ಕೊಡುವುದರ ಜೊತೆಗೆ ಆತ ಪೇಪರು ಮತ್ತು ಮ್ಯಾಗಝಿನ್ಗಳ ಏಜೆನ್ಸಿಯನ್ನು ಮಾಡುತ್ತಿದ್ದ. ಅವೆಲ್ಲವನ್ನು ಚೀಲದಲ್ಲಿ ತುಂಬಿ ಅಗಸರ ಕತ್ತೆ ಮೇಲೆ ಹೆಂಗೆ ಹಾಕ್ಕೊಂಡು ಹೋಗ್ತಿರ್ತಾರೆ, ಅದೇ ರೀತಿಯಾಗಿ ಆ ಲೋನಾದ 2 ಪಾರ್ಶ್ವಕ್ಕೂ ನೇತು ಹಾಕಿದ್ದ. ಮೂಡಿಗೆರೆಯಿಂದ ಪೋಸ್ಟ್ ಕೊಟ್ಟಿರಲಿಲ್ಲ. ಯಾವಾಗ ಆಕ್ಷೇಪಿಸಿದ್ರು, ಅಯ್ಯೋ ಯಾವುದೋ ಮದುವೆ ಮನೆಗಾಗಲ್ಲ ಸರ್, ನೀವೇನು ಹೋಗೋದಿಲ್ಲ ಬಿಡಲ್ಲ, ಅವನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳುತ್ತಿದ್ದ. ಆ ವೆಟರ್ನರಿ ಆಸ್ಪತ್ರೆ ಎದುರು ನನ್ನನ್ನು ನೋಡಿದವನೇ ಕುಂಟುತ್ತಾ ನನ್ನ ಹತ್ತ ಬಂದ. 5ನೇ ಅಧ್ಯಾಯ ಇದು. ಈ 5ನೇ ಅಧ್ಯಾಯದಲ್ಲಿ ಆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಕ್ಕೆ ಹೋಗಿರ್ತಾರ. ಯಾರು? ನಿರೂಪಕರು. ಎಲೆಕ್ಟ್ರಿಕಲ್ ಬಿಲ್ ಕಟ್ಟಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಪೋಸ್ಟ್ಮ್ಯಾನ್ ಒಬ್ಬ ವ್ಯಕ್ತಿ ಇರ್ತಾನೆ. ಆ ಪೋಸ್ಟ್ಮ್ಯಾನ್ ಹೆಸರು ಏನಂದರೆ ಜಬ್ಬರ್. ಯಾರಿಗೂ ಪೋಸ್ಟ್ಮ್ಯಾನ್. ಈ ಪೋಸ್ಟ್ಮ್ಯಾನ್ ಜಬ್ಬರ್ ಅಲ್ಲೇ ನಿಂತಿರ್ತಾನೆ. ಆ ಪೋಸ್ಟ್ಮ್ಯಾನ್ ಜಬ್ಬರ್ ಆ ಎಲೆಕ್ಟ್ರಿಕಲ್ ಆಫೀಸಿನ ಬಾಜು ತನ್ನ ಲೋನವನ್ನು ನಿಲ್ಲಿಸಿ, ಆ ಲೋನಕ್ಕೆ ಆ ಕಡೆ ಈ ಕಡೆ ಎರಡೂ ಪಾರ್ಶ್ವಕ್ಕೆ ಎರಡೂ ಬದಿಯಲ್ಲಿ ಪೇಪರ್ಗಳನ್ನು ಮ್ಯಾಗಝಿನ್ಗಳನ್ನು ಕತ್ತೆ ಮ್ಯಾಗೆ ಹೆಂಗೆ ಹಾಕ್ತಾರೋ ಆ ರೀತಿ ಹಾಕಿರ್ತಾನೆ. ಯಾಕೋ ಪೋಸ್ಟ್ ಕೊಟ್ಟಿಲ್ಲ ಅಂದರೆ, ಅವೇನು ಬಿಡಿ ಸರ್, ಮದುವೆ ಕಾಗದ, ನೀವೇನು ಹೋಗೋಗಿಲ್ಲ, ಏನೂ ಇಲ್ಲ, ಅವ್ನು ಇವತ್ತು ಕೊಟ್ಟರು ಅಷ್ಟೇ, ನಾಳೆ ಕೊಟ್ಟರು ಅಷ್ಟೇ, ಅದಕ್ಕಿಂತ ಅಸಡ್ಡೆಯಿಂದ ಮಾತಾಡ್ತಾನೆ. ನಿರೂಪಕರನ್ನು ನೋಡಿದ ತಕ್ಷಣ ಯಾರು? ಈ ಪೋಸ್ಟ್ಮನ್ ಜಬ್ಬರ್ ಏನು ಮಾಡ್ತಾನೆ, ಆ ಕಡೆ ಕುಂಟುತ್ತಾ ಈ ಕಡೆ ಬರ್ತಾನೆ. ಜಬ್ಬರ್ ಲೈನ್ಮನ್ ದುರ್ಗಪ್ಪನ ರೀತಿಯಲ್ಲಿ ತೊಂದರೆಗೆ ಸಿಕ್ಕಾಕೊಂಡಂಥ ಒಬ್ಬ ಮನುಷ್ಯ ಜಬ್ಬರ್. ಲೈನ್ಮನ್ ದುರ್ಗಪ್ಪ ಅವನು ಬಣಕಲ್ ಲೈನ್ಗಳಲ್ಲಿ ಭಯಂಕರ ತೊಂದರೆ ಇತ್ತು, ಅದೇ ರೀತಿಯಾಗಿ ಪೋಸ್ಟ್ಮನ್ ಜಬ್ಬರ್ ಸಹ ಲೈನ್ಮನ್ ದುರ್ಗಪ್ಪನ ರೀತಿಯಲ್ಲಿ ತೊಂದರೆಗೆ ಸಿಕ್ಕಾಕೊಂಡಂಥ ಮನುಷ್ಯ. ಇವನು ಯಾವ ರೀತಿ ತೊಂದರೆ ಅಂತ ನಾವು ನೋಡೋದಾದರೆ, ಇವನು ಕೇಂದ್ರ ಸರ್ಕಾರದ ನೌಕರ ಹೆಸರಿಗೆ ಮಾತ್ರ. ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೇ. 16 ವರ್ಷದಿಂದ ಕೆಲಸ ಮಾಡ್ತಿದ್ದರು. ಇವನು ಇನ್ನೂ ಟೆಂಪ್ರವರಿ ಆಗ್ಯದಾನ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ನೌಕರಿ. 16 ವರ್ಷ ಆಯ್ತು ಕೆಲಸ ಮಾಡೋಕ್ಕೆ, ಇನ್ನೂ ಪರ್ಮನೆಂಟ್ ಆಗಿಲ್ಲ, ಇನ್ನು ಟೆಂಪ್ರವರಿಯಾಗಿಯೇ ಕೆಲಸ ಮಾಡೋಕತ್ತೇನ. ಇದರಿಂದ ಅವನ ಸಂಬಳ ಕೇವಲ 60 ರೂಪಾಯಿ ಮಾತ್ರ. ಈ ಜಬ್ಬರ್ನ ಸಂಬಳ ಎಷ್ಟು? 60 ರೂಪಾಯಿ ಮಾತ್ರ. ನೆನಪಿರಬೇಕು, ಈ ಜಬ್ಬರ್ನ ಸಂಬಳ ಕೇವಲ 60 ರೂಪಾಯಿ ಮಾತ್ರ ಸಂಬಳ ಬರ್ತಿತ್ತು. ಆ ಸಂಬಳದಿಂದ ಇವನು ಜೀವನ ಸಾಗಿಸೋದು ಭಾಳ ಕಷ್ಟವಾಗಿತ್ತು. ಜೀವನ ಸಾಗಿಸೋದು ಸಾಧ್ಯವಿದ್ದಿಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡಿದ, 108 ಪತ್ರಿಕೆಗಳ, ಮಾಸಪತ್ರಿಕೆಗಳ, ದಿನಪತ್ರಿಕೆಗಳ ಏಜೆನ್ಸಿ ತೊಗೊಂಡಿರ್ತಾನೆ. ಆ ಮಾಸಪತ್ರಿಕೆಗಳ ಏಜೆನ್ಸಿ ತೊಗೊಂಡು ಪೋಸ್ಟ್ ಕೊಡೋದ್ರೆಲ್ಲ ಎಲ್ಲೆಲ್ಲಿ ಪೋಸ್ಟ್ ಕೊಡೋಕೆ ಹೋಗ್ತಾನೆ, ಅವ್ರನ್ನ ನೀವು ಚಂದಾದಾರಾಗಿರ್ರಿ, ಡೈಲಿ ಪೇಪರ್ ಬರ್ತವೆ, ಮಾಸಿಕ ಪತ್ರಿಕೆ ಬರುತ್ತಂತೆ, ಅವನು ಚಂದಾದಾರನಾಗಲು ಮನವೊಲಿಸ್ತಾ ಇದ್ದ. ಚಂದಾದಾರನ ಮಾಡಲು ಪ್ರಯತ್ನ ಮಾಡಿ ಆ ಪೋಸ್ಟಿನ ಜೊತೆಗೆ ಮ್ಯಾಗಝಿನ್ಗಳ ಕಂತಿಯನ್ನು ಹೊತ್ತುಕೊಂಡು ಅವನು ಅನಿವಾರ್ಯವಾಗಿ ತಿರುಗಬೇಕಾಗ್ತಿತ್ತು. ಅಂದರೆ ಅವನ 60 ರೂಪಾಯಿ ಸಂಬಳ ಸಾಕಾಗೋದ್ರಿಂದ ಈ ಮ್ಯಾಗಝಿನ್ಗಳ ಚಂದಾದಾರನಾಗಲು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ದ. ಅವನು ಚಂದಾದಾರನ ಮಾಡಿ ದಿನವಿಡೀ ಆ ಪೋಸ್ಟಿನ ಜೊತೆಗೆ ಆ ಮ್ಯಾಗಝಿನ್ಗಳನ್ನು, ದಿನಪತ್ರಿಕೆಗಳನ್ನು ಹೊತ್ಕೊಂಡು ಹೋಗೋದು ಇವನಿಗೆ ಕಾಯಮಾಗಿತ್ತು. ಹಾಗಾಗಿ
ಇವನು ಅದು ಎಷ್ಟು ದೂರ ದಿನ 18 ಕಿಲೋಮೀಟ್ರ್ ಹೋಗಿ ಬರಬೇಕಾಗಿತ್ತು. ದಿನ 18 ಕಿಲೋಮೀಟ್ರ್ ಹೋಗೋದು, 18 ಕಿಲೋಮೀಟ್ರ್ ಬರೋದು, ಹೋಗೋದು ಬರೋದು, ದಿನ 18 ಕಿಲೋಮೀಟ್ರ್ ಹೋಗಿ ಬರಬೇಕಾಗಿತ್ತು. ಹಾಗಾಗಿ ಇವರೊಂದು ಹೊಸದಾಗಿ ತೆಗೆದುಕೊಂಡಂಥ ಕ್ಯಾಲ್ಕುಲೇಟರಲ್ಲಿ ಲೆಕ್ಕ ಹಾಕಿ 12 ವರ್ಷಕ್ಕೆ ಕಡಿಮೆ ಅಂದರೂ 2 ಲಕ್ಷ ಕಿಲೋಮೀಟ್ರ್ ನಡೆದಿದ್ದೀಯ. ನಿನ್ನ ಮೂಗಿನ ನೇರಕ್ಕೆ ನೀನೇನಾದ್ರು ನಡೆದಿದ್ದೀಯ ಆದರೆ ಇಡೀ ಭೂಮಂಡಲವನ್ನು ಆರಾಮಾಗಿ ಸುತ್ತಬೋದಾಗಿತ್ತು. ನೀನು 12 ವರ್ಷಕ್ಕೆ ಲೆಕ್ಕ ಹಾಕ್ಬಿಟ್ಟು ಸಾಕು 2 ಲಕ್ಷ ಕಿಲೋಮೀಟ್ರ್ ನಡೆದೀಯ. 18 ಹೋಗೋದು, 18 ಬರೋದು. ಇದನ್ನೇ ನೀನು ಸೀದಾ ಹೋಗಿಬಿಟ್ರೆ ಸಾಕು ಇಡೀ ಭೂಮಂಡಲವನ್ನು ಸುತ್ತಬೇಕಾಗ್ತಿತ್ತು. ಹಿಂಗಂದ ತಕ್ಷಣ ಅದನ್ನು ಕೇಳಿ ಅವನ ಮುಖ ಒಂದು ಮೋನ್ ಇಂಜಿಕೊಂಡ. ನನ್ನ ಹಣೆಬರಹ ಸರಿಯಿಲ್ಲ, ನನ್ನ ದುರ್ದೈವಕ್ಕೆ ಕೇಂದ್ರ ಸರ್ಕಾರವನ್ನು ಮತ್ತು ಪ್ರಧಾನಿಯನ್ನು ನಾವು ಶಪಿಸಬೇಕು ಅಂತಾನೆ. ಹಾಗಾಗಿ ಜಬ್ಬರ್ನು ಸಹ ಈ ಒಂದು ರೀತಿಯಲ್ಲಿ ಭಾಳ ಸಂಕಟ ಮತ್ತು ನೋವಿನಲ್ಲಿದ್ದ. ಮೂಡಿಗೆರೆ ಅಂತ ಕುಗ್ರಾಮ ಆಧುನೀಕರಣಗೊಳ್ಳಕತ್ತಿತ್ತು. ಟೆಲಿಫೋನು, ಎಕ್ಸ್ಚೇಂಜ್ ಆಫೀಸು, ವಿದ್ಯುತ್ತು ಎಲ್ಲ ಬಂದ ಹಾಗೆ ಪೋಸ್ಟ್ ಡಿಪಾರ್ಟ್ಮೆಂಟ್ನವರೆಗೂ ತಮ್ಮ ಸೇವೆಯನ್ನು ವಿಸ್ತರಿಸ್ತಾ ಹೋದರು. ಮೂಡಿಗೆರೆ ಸಂಪೂರ್ಣವಾಗಿ ಏನಾಗ್ತಿತ್ತಪ್ಪ ಅಂದರೆ ಒಂದು ರೀತಿ ಮಾಡರ್ನ್ ಹಳ್ಳಿ ಹಾಕಿದ್ದಿತ್ತು. ಅಲ್ಲಿಗೆ ಟೆಲಿಫೋನ್ನವರು, ಎಕ್ಸ್ಚೇಂಜ್ ಆಫೀಸ್ನವರು, ವಿದ್ಯುತ್ತು ಎಲ್ಲ ಹೋದಂತೆ. ಅದೇ ರೀತಿಯಾಗಿ ಈ ಎಲ್ಲ ಅವಕಾಶಗಳು ಬಂದಾಗ, ಎಲ್ಲ ಒಂದು ಸೇವೆಗಳು ಪ್ರಾರಂಭವಾದಾಗ ಅದೇ ರೀತಿಯಾಗಿ ಪೋಸ್ಟ್ ಆಫೀಸ್ನವರು ಸಹ ಅಲ್ಲಿ ತಮ್ಮ ಮೂಡಿಗೆರೆಗೆ ಒಂದು ಹೊಸ ಡಿಪಾರ್ಟ್ಮೆಂಟಿನ ಸೇವೆ ವಿಸ್ತರಿಸೋಕೆ ಹೋದರು. ಅಲ್ಲಿ ಯಾಂಡ್ ಪೋಸ್ಟ್ ಬಿದ್ರಳ್ಳಿ ಇಲ್ಲೆಲ್ಲ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ಗಳು ನೇತಾಕಿದ್ದರು. ಪೋಸ್ಟ್ ಆಫೀಸ್ನ ಶಾಖೆ ತೆರೆಯುವ ಬದಲು ಆ ಪೋಸ್ಟ್ ಬಾಕ್ಸ್ಗಳನ್ನು ನೇತಾಕೋದು ಕಡಿಮೆ ಖರ್ಚಲ್ಲವೇ? ನಾವೀಗೊಂದು ಪೋಸ್ಟ್ ಆಫೀಸನ್ನು ಓಪನ್ ಮಾಡಲ್ಲ, ಅಲ್ಲಿ ಹೋಗಿ ಏನು ಮಾಡ್ತಾರೆ, ಆ ಮೂಡಿಗೆರೆಗೆ ಒಂದು ಕೆಂಪು ಪೋಸ್ಟ್ ಡಬ್ಬಿಯನ್ನು ಹೋಗಿ ಅಲ್ಲಿ ಹೋಗಿ ನೇತಾಕ್ತಾರೆ. ಕಡಿಮೆ ಖರ್ಚಲ್ಲವೇ? ಇದ್ದಂಥ ವ್ಯಕ್ತಿನಲ್ಲಿ ಹೋಗಿ ಪೋಸ್ಟ್ ಕಲೆಕ್ಟ್ ಮಾಡ್ಕೊಂಬರ್ತಾನೆ. ಪೋಸ್ಟ್ ಆಫೀಸ್ ಓಪನ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡಬೇಕಾಗತ್ತೆ, ನೇಮಕ ಮಾಡಬೇಕಾಗತ್ತೆ. ಹಾಗಾದಾಗ ಅಲ್ಲಿಗೆ ಹೊಸ ಒಂದು ಪೋಸ್ಟ್ ಡಬ್ಬಿಯನ್ನು ಹಾಕ್ತಾರೆ. ವಿಸ್ತರಣೆಯಿಂದ ತೊಂದರೆಗೆ ಸಿಕ್ಕಿಕೊಂಡವನೆಂದರೆ ಪೋಸ್ಟ್ಮನ್ ಜಬ್ಬರ್. ಆ ಮೂಡಿಗೆರೆ ಪೋಸ್ಟು ಸಹ ಇವನಿಗೆ ಬರುತ್ತೆ, ಅದು ಸಹ ಇವನಿಗೆ ಬರೋಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ಆ ತೊಂದರೆ ಸಿಕ್ಕಿಕೊಂಡವನು ಮಾತ್ರ ಜಬ್ಬರು. ಪೋಸ್ಟ್ ಕೊಡೋದ್ರ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೂ ಹೋಗಿ ಪೋಸ್ಟು ಸಂಗ್ರಹಿಸಿ ಹೆಡ್ ಆಫೀಸ್ ಕೊಡಬೇಕಾಗಿತ್ತು. ಅವನು ನಡ್ಕೊಂಡು ಆಗಲಿ ಸೈಕಲ್ಲಾಗಲಿ ಒಟ್ಟಾರೆಯಾಗಿ ಅವನು ಹೋಗಲೇಬೇಕಾಗಿತ್ತು. ಸೋತು ಹೋಗಿ ನಡೆದು ಸಾಕಾಗಿತ್ತು. ಅದಕ್ಕೋಸ್ಕರ ಅವನು ಒಂದು ಸೆಕೆಂಡ್ ಹ್ಯಾಂಡ್ ಮೊಫೆಡ್ ಲೋನವನ್ನು ತಗೊತಾನೆ. ಅದು ಅವನಿಗೆ ಲೋನ ಕೊಳ್ಳಲು ಸಾಲ ಕೊಡುವ ಒಂದು ಸ್ಕೀಮ್ ಬಂದಿತ್ತು. ದಿನಾಲೂ ಸೈಕಲ್ಲು ನಡೆದು ಸಾಕಾಗಿತ್ತು. ಹಂಗಾಗಿ ಏನು ಮಾಡ್ತಾನೆ, ಹಳ್ಳಿಗಳು ಹೆಚ್ಚಾಗಿದ್ವು. ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಮೊಫೆಡ್ ಲೋನವನ್ನು ಖರೀದಿ ಮಾಡ್ತಾನೆ. ಆ ಲೋನ ಖರೀದಿ ಮಾಡೋಕ್ಕೆ ಕಾರಣ ಅಂದರೆ ಸಾಲ ಕೊಡ್ತಕ್ಕಂಥ ಒಂದು ಸ್ಕೀಮ್ ಬಂದಿತ್ತು. ಆ ಸ್ಕೀಮ್ನಾಗ ಲೋನ ತೊಗೊಂಡಿರ್ತಾನೆ. ಬಿದ್ರಳ್ಳಿ ಆರಾಮಾಗಿ ಅವನು ಕುಳಿತು ಸದ್ದಿಲ್ಲದೆ ಅವನು ಮೂಡಿಗೆರೆಯಿಂದ ಬಿದ್ರಳ್ಳಿಗೆ ಹೋಗಬೇಕಾದ್ರೆ ಭಯಂಕರವಾಗಿ ಇಳಿಜಾರಿರುತ್ತೆ. ಇಳಿಜಾರಿದ್ದರಿಂದ ಏನು ಮಾಡ್ತಾರೆ, ಮ್ಯಾಕೆ ಕುಂತ್ಕೊಂಡ್ಬಿಟ್ರೆ ಸಾಕು ಸಂಪೂರ್ಣವಾಗಿ ಆ ಮೂಡಿಗೆರೆಯಿಂದ ಬಿದ್ರಳ್ಳಿಗೆ ಲೋನ ಚಲೋ ಮಾಡಲಾರ್ದ ಹಂಗ ಹೋಗ್ತಿತ್ತು. ಇವನು ಅಂದಾಜು ಪೆಟ್ರೋಲ್ ಉಳಿತಾಯವನ್ನು ಮಾಡ್ಬೋದು ಅಂತ ಇವನು ಅರ್ಧಕ್ಕರ್ಧ ಪೆಟ್ರೋಲ್ ಉಳಿತಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದ. ಆದರೆ ವಾಪಸ್ ಹೋಗುತ್ತಾ ಅವನ ಪುಸ್ತಕದ ಹೊರೆಯನ್ನು ಹೊತ್ತ ಲೋನ ಮೂಡಿಗೆರೆಯವರೆಗೂ ಇದ್ದ ಒಂದು ಉಬ್ಬಿನಲ್ಲಿ ಕಿರ್ರೋ ಎಂದು ಹೋಗ್ತಿತ್ತು. ರಸ್ತೆ ಪರಚುವಂತೆ ಕೂಗುತ್ತಾ ಹೋಗುವಾಗ ಬರುವಾಗ ಎಷ್ಟು ಪೆಟ್ರೋಲ್ ಉಳಿದಿತ್ತೋ ಆ ಎಲ್ಲ ಪೆಟ್ರೋಲ್ ಏನಾಗಿತ್ತಪ್ಪ ಅಂದರೆ ಹೋಗುವಾಗ ಎಲ್ಲ ಖಾಲಿ ಆಗ್ತಿತ್ತು. ವೆಟರ್ನರಿ ಆಸ್ಪತ್ರೆ ಹತ್ರ ಕುಂಟುತ್ತಾ ನನ್ನ ಹತ್ರ ನಡೆದು ಬಂದಾಗ, ಏನಯ್ಯ ಜಬ್ಬರ್, 4 ದಿನದಿಂದ ನಮ್ಮ ಕಡೆ ಮುಖಾನೇ ನೋಡಲಿಲ್ಲೋ ಎಂದು ಕೇಳಿದ. ಏನಯ್ಯ ಜಬ್ಬರ್, 4 ದಿವಸ ಆಯಿತು ನಮ್ಮ ಕಡೆ ಬಂದೇ ಇಲ್ಲ, ಮುಖನ ತೋರಿಸಿಲ್ಲಲ್ಲ ಅಂದಾಗ, ಹ್ಯಾಂಡ್ ಪೋಸ್ಟ್ನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸರ್, ಅದಕ್ಕೆ ಇಂಜೆಕ್ಷನ್ ತೊಗೋಬೇಕಾಗಿತ್ತು ಎಂದ. ಜಬ್ಬರ್ 4 ದಿನದ ಪೋಸ್ಟ್ನ ಕಂತೆ ಇವ್ರ ಕೈ ಕೊಟ್ಟ. ಇಲ್ಲ ಸರ್, ಹ್ಯಾಂಡ್ ಪೋಸ್ಟ್ ತೊಗೊಳಕ್ಕೆ ಹೋದಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸರ್, ಅದಕ್ಕೆ ಆ ಕಡೆ ಬರೋಕ್ಕಾಗಿಲ್ಲ ಸರ್ ಅಂದವನೇ ಆ 4 ದಿನದ ಎಲ್ಲ ಪೋಸ್ಟ್ಗಳನ್ನು ಆ ನಿರೂಪಕರಿಗೆ ಕಟ್ಟ. ಅಲ್ಲಯ್ಯ, ನಾಯಿ ಕಚ್ಚಿ ಇಂಜೆಕ್ಷನ್ ತೊಗೊಳಕ್ಕಾದ್ರೆ ನೀನು ಪೋಸ್ಟ್ ಡೆಲಿವರಿ ಕೊಡೋದಕ್ಕೆ ಏನು ಸಂಬಂಧ? ಏನು ಸಂಬಂಧ?
ಅಂದಾಗ ಎಂದು ಗದರಿಸಿದ ಒಂದು ದನಿಯಲ್ಲಿ ಕೇಳಿದ. ಅಲ್ಲಪ್ಪ, ನಾಯಿ ಕಚ್ಚಿರೋದಕ್ಕೂ 4 ದಿವಸ ನೀನು ಈ ಪೋಸ್ಟ್ ಕೊಡೋದಕ್ಕೂ ಏನು ಸಂಬಂಧ ಅಂದಾಗ ಜಬ್ಬರ್, ನಾನು ಕುಂತಿದ್ದವರಿಗೆ ಅನುಕಂಪ ಹುಟ್ಟಿರಲಿಕ್ಕಿಲ್ಲ ಅನಿಸ್ತು. ಏನು ಮಾಡ್ತಿದ್ದ ಸರ್, ಹುಚ್ಚು ನಾಯಿಗಳು ಹೆಚ್ಚಾಗಿ ಬಿಟ್ಟಾವೆ, ಇದ್ದು ಬದ್ದವರಿಗೆಲ್ಲ ಕಚ್ಚಿಬಿಟ್ಟಿದ್ದಾವೆ. ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ, ಅದಕ್ಕೆ ಕೇಳ್ಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ದೆ. ಅಲ್ಲಿ ಸಂಪೂರ್ಣವಾಗಿ ಔಷಧಿ ಖರ್ಚಾಗಿ ಹೋಗಿದೆಯಂತೆ. ಯಾರೋ ವೆಟರ್ನರಿ ಆಸ್ಪತ್ರೆ ಇರುತ್ತಂತ ಹೇಳಿದರು. ಅದಕ್ಕೆ ಈ ಕಡೆ ಬಂದೆ. ಪೋಸ್ಟ್ ಕೊಡೋಕ್ಕೆ ಹೋದರೆ ಎಲ್ಲರ ಮನೆ ಮುಂದೆನೂ ನಾಯಿ 4 ನಾಯಿ ಮಲಗಿರ್ತಾವೆ. ಅದ್ಯಾವುದು ಹುಚ್ಚು ನಾಯೋ, ಅದ್ಯಾವುದು ಕಾಡ್ರಿಂಗ್ ಕಾತವು, ಯಾವುದು ಒಳ್ಳೆ ನಾಯೋ, ಒಟ್ಟು ಒಂದು ಗೊತ್ತೇ ಇಲ್ಲ. ಒಟ್ಟಾರೆ ನಾಯಿ ಕಚ್ಕೊಂಡ್ರೆ ಮಾತ್ರ ಔಷಧಿ, ಹುಚ್ಚು ನಾಯಿ ಕಚ್ಚಿದ ಮೇಲೆ ಅದಕ್ಕೆ ಔಷಧಿ ಇಲ್ವಂತೆ. ಅದಕ್ಕೆ ನಾಯಿ ಕಚ್ಚಿದ ನಾಯಿ ಹುಚ್ಚು ನಾಯಿ ಹೌದು ಅಲ್ವೋ ಅಂತೇಳಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಕೊಳ್ಳೋದಂತರೂ ನಮಗೆ ಗ್ಯಾರಂಟಿ ಅಂತ ಕಸಿಂದ ಅವನ ಅಂತಾನೆ. ಇಲ್ಲ ಸರ್, ಹಿಂಗೆ ಹುಚ್ಚು ನಾಯಿ ಕಚ್ಚಿತ್ತು, ಅದಕ್ಕೋಸ್ಕರವಾಗಿ ಬಂದಿದ್ದೆ. ಪ್ರತಿ ಮನೆ ಚಿಕ್ಕಮಗಳೂರಿಗೆ ಹೋಗಿದ್ದೆ. ಅಲ್ಲಿ ಆಸ್ಪತ್ರೆಗೆ ಹುಚ್ಚು ನಾಯಿ ಔಷಧಿ ಖಾಲಿ ಆಗೈತೆ ಅಂತ ಯಾರೇ ಹೇಳಿದರು, ವೆಟರ್ನರಿ ಆಸ್ಪತ್ರೆಗೆ ಐತೆ ಅಂತ. ಅದಕ್ಕೆ ಇಲ್ಲಿಗೆ ಬಂದಿದ್ದೆ. ಪ್ರತಿಯೊಂದು ಮನೆ ಮುಂದೆ 4 ನಾಯಿ ಸಾಕಿಬಿಟ್ಟಾರ. ಅವು ಯಾವ ನಾಯಿ ಕಳ್ಳು ಹಿಡಿತಾವೋ ಏನು ಹಿಡಿತಾವೋ ಒಂದೂ ಗೊತ್ತಿಲ್ಲ. ಕಚ್ಚಿದ ನಾಯಿ ಹುಚ್ಚದು ಹೌದು ಅಲ್ಲೋ ಶಾಣೆದೋ ಗೊತ್ತಿಲ್ಲ. ಹಾಗಾಗಿ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಮಾತ್ರ ನನಗೆ ತಪ್ಪಿದ್ದಿಲ್ಲ ಸರ್ ಅಂತಾನೆ. ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಅಲ್ಲೇ ಗೇಟಿ ನಿಂತಿರ್ತಾನೆ. ಇವಾಗ ಪೋಸ್ಟ್ಮ್ಯಾನ್ ಜಬ್ಬರ್, ಸ್ಟಾಕ್ಮನ್ ಯಾರು, ಈ ಸ್ಟಾಕ್ಮನ್ ಪುಟ್ಟಯ್ಯ, ವೆಟರ್ನರಿ ಯಾರು ಪುಟ್ಟಯ್ಯ. ಇಲ್ಲೇ ಅವನೇನಿರ್ತಾನೆ, ಅಲ್ಲೇ ಗಾಡಿ ಹತ್ರ ವಾಳ್ಕೊಂಡು ನಿಂತಿರ್ತಾನೆ. ಇವರಿಬ್ಬರು ಮಾತಾಡೋದನ್ನು ಅವನು ಕೇಳ್ಕೊಂಡು ಹಲ್ಕಿರ್ತಾನೆ ನಿಂತಿದ್ದ ಜಬ್ಬರ್. ಇಂಜೆಕ್ಷನ್ ವಿಚಾರ ಎತ್ತಿದ ತಕ್ಷಣ ಕೇಳಿ ನಮ್ಮೊಡನೆ ಮಾತಿಗೆ ಬರ್ತಾನೆ ಇವನು. ಹುಚ್ಚಿನ ಇಂಜೆಕ್ಷನ್ ಏನೋ ಇದೆ, ಅದ್ರ ಗ್ಯಾರಂಟಿ ಇಲ್ಲ. ದನಕ್ಕೆ ಎಮ್ಮಿಗಾದರೂ ಯಾಗಾದರೂ ರಿಸ್ಕ್ ತೊಗೊಂಡು ಅದನ್ನ ಮಾಡ್ಬೋದು, ಚುಚ್ಚಬೋದು. ಆದರೆ ಮನುಷ್ಯನ ವಿಷಯಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ವಾರದಿಂದ ನಮ್ಗೆ ಏನಾಗೈತೆ ಅಂದರೆ ಕರೆಂಟೇ ಇಲ್ಲ. ರೆಫ್ರಿಜರೇಟರ್ ಒಳಗೆ ಸಾವಿರಾರು ರೂಪಾಯಿ ಔಷಧಿ ಇಟ್ಟಿರ್ತೀವಿ. ಕರೆಂಟ್ನವ್ರಿಗೆ ಏನು ಗೊತ್ತಾಗುತ್ತೆ ಹೇಳಿ? ಅವೆಲ್ಲ ಒಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕರೆಂಟ್ ತೆಗೆದು ಹಾಕಿಬಿಡ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗುತ್ತೆ ಅಂತ ಏನಾದರೂ ಯೋಚನೆ ಮಾಡ್ತಾರೆ ಸರ್ ಅವರು. ನಿಮ್ಮಂಥವ್ರು ಚೆನ್ನಾಗಿ ಉಗಿಬೇಕು ಸರ್ ಅವರಿಗೆ, ಇಲ್ಲಿದ್ರೆ ಸರಿ ಹೋಗಲ್ಲ. ನಮ್ಮಂಥರ ಮಾತಿಗೆ ಅವರು ಬಿಲ್ಕುಲ್ ಬಗ್ಗೋದಿಲ್ಲ. ಇವತ್ತು ಹುಚ್ಚನಾಗಿ ಕಚ್ಚಿದೆಯಂತೆ ಸುಮಾರು ದನಗಳು ಬಂದಿದ್ದು. ರೆಫ್ರಿಜರೇಟರ್ ಕೆಲಸ ಮಾಡ್ತಿಲ್ಲ, ಸಿರಮ್ ಕೆಟ್ಟೋಗಿದೆ ಅಂತ ಹೇಳಿ ಅವ್ರನ್ನೆಲ್ಲ ಹಿಂದಕ್ಕೆ ಕಳಿಸಿದ್ದೀವಿ. ಹೊಸ ಸಿರಮ್ ಕಳಿಸೋದಕ್ಕೆ ಕೂನೂರಿಗೆ ಇಂಡೆಂಟ್ ಹಾಕಿದ್ದೀನಿ. ಯಾವಾಗ ಕನ್ಸಲ್ಟ್ಮೆಂಟ್ ಕಳಿಸ್ತಾರೋ ನೋಡಬೇಕು ಎಂದು ಪುಟ್ಟಯ್ಯ ತನ್ನ ಪ್ಲೇಟನ್ನು ಹಾಕಿದ. ಈ ಹುಚ್ಚನಾಯಿ ಅಂದ ತಕ್ಷಣ ಹೇಳಿದ, ಹುಚ್ಚನಾಯಿಗೆ ಔಷಧಿ ನಮ್ಮ ಹತ್ರ ಐತೆ, ಬಟ್ ಗ್ಯಾರಂಟಿ ಇಲ್ಲ. ದನಕ್ಕೆ ಎಮ್ಮೆಗಾದ್ರೆ ಏನಾದ್ರು ರಿಸ್ಕ್ ತೊಗೊಂಡು ಚುಚ್ಚಿ ಕಳಿಸ್ಬೋದು, ಬಟ್ ಮನುಷ್ಯರ ವಿಷಯಕ್ಕೆ ಹಂಗಾಗಲ್ಲ, ಸ್ವಲ್ಪ ರಿಸ್ಕ್ ಇರುತ್ತೆ. ಯಾಕೆಂದ್ರೇನು, ಸುಮಾರು 1 ವಾರ ಆಯಿತು ಕರೆಂಟೇ ಇಲ್ಲ. ನಾವೆಲ್ಲ ರೆಫ್ರಿಜರೇಟರ್ನೊಳಗೆ ಔಷಧಿ ಇಟ್ಟಿರ್ತೀವಿ, ಸಿರಮ್ ಎಲ್ಲ ಕೆಟ್ಟೋಗೈತೆ. ಹಾಗಾಗಿ ಏನಾಗುತ್ತೆ ಇಲ್ಲ. ಸುಮಾರು ದನಕರುಗಳು ಬಂದಿದ್ದೀವಿ ಇವತ್ತು, ನಾವು ಸ್ಟಾಕ್ ಎಲ್ಲ ಅಂದ್ಕೇಸಿಂದ ವಾಪಸ್ ಕಳಿಸಿಬಿಟ್ಟಿವಿ. ಹಾಗಾಗಿ ಕರೆಂಟ್ನವ್ರಿಗೆ ಏನು ಗೊತ್ತಾಗುತ್ತೆ ಹೇಳ್ರಿ? ನೀವೇ ಇಂಥವ್ರಿಗೆ ಸ್ವಲ್ಪ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಇಲ್ಲಾಂದ್ರೆ ಆಗಲ್ಲ ಅಂದ್ಕೇಸಿಂದ ಹೇಳ್ತಾನೆ. ಅಷ್ಟೇ ಅಲ್ಲ, ಇನ್ನೂ ಖಾಲಿಯಾಗಿದ್ದು ನಾವು ಕುಕ್ಕುದಿಗೆ ಇಂಡೆಂಟಾಗಿ ಕಳಿಸಿವಿ. ಅದು ಯಾವಾಗ ಬರ್ತೋ ಯಾವಾಗಿಲ್ಲೋ ಅದನ್ನ ನಾವು ನೋಡಬೇಕು ಅಂದ್ಕೇಸಿಂದ ಪುಟ್ಟಯ್ಯ ತನ್ನ ಪ್ಲೇಟನ್ನು ಹಾಕಿ ತನ್ನ ಚಾವಣಿಗೆ ಹೇಳ್ತಾನೆ. ಇವೆಲ್ಲ ಮಾತುಕತೆಯಿಂದ ನಮ್ಮೂರಿನ ಕಂತ್ರಿನಾಗ ಸಮೂಹವೆಲ್ಲ ಕಣ್ಣೆದುರಿಗೆ ಮೂಡಿತು. ಇವೆಲ್ಲ ಮಾತಾಡ್ಕೊಂಬಿಟ್ರೆ ಸಾಕು. ಹುಚ್ಚನಾಯಿ ಅಂದ ತಕ್ಷಣ ಈ ಮೂಡಗೇರಿಯಲ್ಲಿ ಈ ಒಂದು ನಿರೂಪಕರ ಊರಲ್ಲಿ ಭಯಂಕರವಾದ ಕಂತ್ರಿ ನಾಯಿಗಳು. ಇಲ್ಲಿ ದಾರಿಯಲ್ಲಿ ನಡೆದು ಹೋದರೆ ಅಕ್ಷರಶಃ ಮಾರಿಗೊಂದರಂತೆ ಕಂತ್ರಿ ನಾಯಿಗಳು ಮಲಿಗೆ ಗೊರಕೆ ಹೊಡಿತಿದ್ದವನ್ನು ನೋಡಬಹುದು. ಒಂದೊಂದು ಹೆಣ್ಣು ನಾಯಿಯ ಹಿಂದೆ 10-15 ನಾಯಿಗಳು ಪರಸ್ಪರ ಕಚ್ಚಾಡುತ್ತಾ ಎಷ್ಟೋ ಲಾರಿ ಬಸ್ಸುಗಳೆಲ್ಲ ನಿಂತು ವಾಹನ ಸಂಚಾರಕ್ಕೆ ಸಹ ಅಡ್ಡಿಯಾಗುತ್ತದೆ. ರಾತ್ರಿ ಕಾಡಿನ ನರಿಗಳಿಂದ ಭಯಂಕರವಾಗಿ ಉರುಳುತ್ತಾ ಊರಿನ ಸ್ಮಶಾನ ತರುತ್ತವೆ. ಮಳೆಗಾಲದಂತೂ ಹಣ್ಣಾಗಿ ಕೆಳಗೆ ಬೀಳ್ತಕ್ಕಂಥ ಹಲಸಿನ ಹಣ್ಣು ತಿಂದು ಮುಸುಡಿಯೆಲ್ಲ ಮೇಣ ಅಂಟಿಸಿಕೊಂಡಂತೆ ವಿಕಾರವಾಗಿ ಎಲ್ಲ ಹುಚ್ಚುನಾಯಿಗಳ ತರವೇ ಕಾಣುತ್ತವೆ. ಹಲಸಿನ ಸೆಪ್ಪೆ ತಿನ್ನ ಬಯಸುವ ದನಗಳಿಗೆ ಕಚ್ಚಿ ಎಷ್ಟೋ ದನಗಳು ಆ ರೇಬಿಸ್ ಕಾಯಿಲೆಗೆ ಸಾಯುತ್ತವೆ. ಈ ಎಲ್ಲ ನೆನಪುಗಳಿಂದ ಮತ್ತು ಸ್ಟಾಕ್ಮನ್ ಪುಟ್ಟನ ಚಿತಾವಣೆಯಿಂದ ನನಗೆ ಎಲ್ಲರ ಮೇಲೆ ಕೋಪ ಬರ್ತಾ ಹೋಯಿತು. ನೋಡಿರಿ, ಈ ನಾಯಿ ಅಂದ ತಕ್ಷಣ
ಇವ್ರ ಊರು ದೋರೆಯಾಗ ದಾರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಾರಿಗೊಂದು ಮಳಕ್ಕೊಂದು ಕಂತ್ರಿ ನಾಯಿಗಳದವ. ಒಂದೊಂದು ಹೆಣ್ಣು ನಾಯಿಯಿಂದ 10 ಗಂಡು ನಾಯಿಗಳು ಹಿಂದೆ ಕಚ್ಚಾಡ್ತಿರ್ತವ. ಕಚ್ಚಾಡಿ ಲಾರಿಗೆ ಬಸ್ಸಿಗೆ ಹೋಗುವಂಥ ಸಂದರ್ಭದಲ್ಲಿ ಅವಾಗೆ ಸಂಚಾರಕ್ಕೆ ಅಡ್ಡಿ ಮಾಡ್ತವ. ರಾತ್ರಿ ಅಂತೂ ನೋಡಬಾರ್ದು, ಕಾಡಿನಲ್ಲಿ ನರಿಗಳಿಗಿಂತ ಭಯಂಕರವಾಗಿ ಗುಳೋ ಅಂತ ಒದರ್ತಾವೆ. ಊರೇ ಒಂದು ರೀತಿ ಸ್ಮಶಾನವಾದಂತೆ ಕಾಣುತ್ತೆ. ಹಾಗಾಗಿ ಮಳೆಗಾಲದಂತೂ ನೋಡಲೇಬಾರ್ದು. ಹಲಸಿನ ಹಣ್ಣು ತಿಂದು ಎಲ್ಲ ಏನಾಗಿರ್ತಾವೆ ಒಂದು ಮುಸುಡಿ ಎಲ್ಲ ಅಂಟಾಗಿರ್ತ. ಆ ಹಲಸಿನ ಹಣ್ಣು ಸಪ್ಪೆ ತಿನ್ನಕ್ಕೆ ಬಂದ ದನಗಳಿಗೆ ಕಚ್ತಾವ. ಎಷ್ಟೋ ದನಗಳು ರೇಬಿಸ್ ಕಾಯಿಲೆಗೆ ತುತ್ತಾಗಿ ಸತ್ತು ಹೋಗ್ತಾವ. ಅದಂತೂ ಹೇಳ್ತಿರೋದು, ಅದನ್ನಂತರೂ ಹೇಳ್ತಿರೋದು. ಇವೆಲ್ಲ ನೋಡ್ಕೊಂಬಿಟ್ರೆ ಸಾಕು, ನನಗೆ ಭಯಂಕರವಾಗಿ ಕೋಪ ಹೆಚ್ಚಾಗ್ತಾ ಹೋಯಿತು. ನೋಡಿ ಸರ್, ಈ ಊರಿನ ಮುನ್ಸಿಪಾಲ್ಟಿ ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ. ಇವರಿಂದ ಮತ್ತೇನು ಕೆಲಸ ಮಾಡೋಕ್ಕಾಗಲಿಕ್ಕೂ ಚಿಂತೆ ಇಲ್ಲ, ಪರವಾಗಿಲ್ಲ. ಈ ಊರಿನ ಕಂಟ್ರಿ ನಾಯಿಗಳನ್ನಾದರೂ ಕಡಿಮೆ ಮಾಡೋಕ್ಕಾಗಲ್ವೇ? ನಾವು ಉಚ್ಚನಾಯಿ ಸಿರಮ್ ಖರ್ಚು ಮಾಡೋ ಹಣದ 100ರಲ್ಲಿ 1 ಭಾಗ ಖರ್ಚು ಮಾಡಿಬಿಟ್ರೆ ಸಾಕಲ್ಲ ಸರ್? ಎಷ್ಟೊಂದು ಜೀವವನ್ನು ಉಳಿಸ್ಬೋದು ನಾವು. ನಾವೇನಾದರೂ ಎಷ್ಟು ಅಂತ ದನಗಳಿಗೆ ಚಿಕಿತ್ಸೆ ಮಾಡ್ಬೋದು ಹೇಳಿ ಎಂದು ಪುಟ್ಟಯ್ಯ ತನ್ನ ಪುಕ್ರಾರಗಳನ್ನು ಮುಂದುವರಿಸಿದ. ಅವನ ವಾಕ್ಸಳಿಗೆ ನನ್ನ ಕೋಪ ಏರ್ತಾ ಹೋಯಿತು. ಈ ಕೋಪ ಏರ್ತಾ ಇರೋದು ನೋಡಿ ಇವರಿಬ್ಬರು ನೋಡಿ, ಯಾರು ಜಬ್ಬರ್ ಮತ್ತು ಪುಟ್ಟಯ್ಯ ನೋಡಿ ಒಳಗ ಖುಷಿ ಪಡಕತ್ತಿದ್ರು. ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ನನ್ನನ್ನು ಇಬ್ಬರು ಹಿಡಿದುಕೊಂಡು ಒಬ್ಬ ಸಮಾಜ ಸುಧಾರಕನನ್ನಾಗಿ ಪರಿವರ್ತಿಸಲು ಪ್ರಯತ್ನ ಮಾಡಿದರು. ನೋಡಿ ಸರ್, ಈ ಊರು ಮುನ್ಸಿಪಾಲ್ಟಿಯವ್ರು ಏನೂ ಮಾಡಲಿಕ್ಕೂ ಚಿಂತೆ ಇಲ್ಲ, ಏನೂ ಮಾಡೋದು ಬೇಡ. ಅಟ್ಲೀಸ್ಟ್ ಈ ಕಂಟ್ರಿ ನಾಯಿಗಳನ್ನ ಕಡಿಮೆ ಮಾಡ್ಬೋದಲ್ಲ ಅಲ್ರಿ? ನಾವು ಹುಚ್ಚು ನಾಯಿಗೆ ಕಚ್ಚಿದಂಥ ದನಗಳಿಗೆ ಇಂಜೆಕ್ಷನ್ ಮಾಡ್ತೀವಲ್ಲ, ಅದರ ಖರ್ಚಿನಲ್ಲಿ 1 ಭಾಗ 100ರಲ್ಲಿ 1 ಭಾಗ ಖರ್ಚು ಮಾಡಿಬಿಟ್ರೆ ಸಾಕು, ಹುಚ್ಚು ನಾಯಿ ಕಡಿಮೆ ಆಗಿಬಿಡ್ತಾವ. ಹುಚ್ಚು ನಾಯಿ ಕಡಿಮೆ ಆದ ತಕ್ಷಣ ಏನು ಮಾಡ್ಬೋದು ನಾವು? ಔಷಧಿ ಖರ್ಚು ಕಡಿಮೆ ಆಗುತ್ತೆ. ಹಿಂಗೆಲ್ಲ ಹೇಳ್ತಾರೆ. ಹಿಂಗೆಲ್ಲ ಹೇಳಿದ ತಕ್ಷಣ ಈ ಪುಟ್ಟಯ್ಯನ ಮಾತು ಕೇಳ್ತಾ ಇವ್ರ ಕೋಪ ಹೆಚ್ಚಾಗ್ತಾ ಹೋಯಿತು. ಇವ್ರ ಕೋಪ ಒಳಗೆ ಹೆಚ್ಚಾಗೋದು ನೋಡಿದ ತಕ್ಷಣ ಇವರಿಬ್ಬರು ಒಳಗೆ ಖುಷಿಪಟ್ಟರು. ಕರೆಂಟ್ ಬಿಲ್ ಕಟ್ಟಕ್ಕೆ ಬಂದಂಥ ನಿರೂಪಕರು ಸಮಾಜ ಸುಧಾರಕರಾಗಿ ಪರಿವರ್ತನೆ ಆಗೋದು ಇವರಿಗೆ ಗೋಚರವಾಗುತ್ತೆ. ನಿಮ್ಮ ಡಾಕ್ಟ್ರಿಗೆ ಹೇಳಿ ಮುನ್ಸಿಪಾಲ್ಟಿ ಪ್ರೆಸಿಡೆಂಟಿಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಬರಲ್ಲನ್ರಿ ನಿಮಗೆ. ನೋಡಿರಿ, ಜಬ್ಬರ್ದಿಗೆ ಹುಚ್ಚನಾಯಿ ಕಚ್ಚಿದೆಯಂತೆ. ಪುಟ್ಟಯ್ಯ ಹೇಳ್ತಾನೆ, ಏನೋ ಗೊತ್ತಾಗಲ್ಲನೋ? ನಿಮ್ಮ ಡಾಕ್ಟ್ರಿಗೆ ಹೇಳಿಕೆಸಿಂದ ಒಂದು ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ನಿಮ್ಗೆ? ನೋಡು, ಜಬ್ಬರ್ದಿಗೆ ಹುಚ್ಚನಾಯಿ ಕಚ್ಚಿದೆಯಂತೆ. ಹೌದು, ಎಲ್ಲಿ ಕಚ್ತೀವಿ ಜಬ್ಬರ್ ಎಂದ. ಹೌದಾ, ಎಲ್ಲಿ ಕಚ್ತೀವಿ ಜಬ್ಬರ್ ಅಂತ ಕೇಳಿದಾಗ ಜಬ್ಬರ್ನ ಮುಖಕ್ಕೆ ಕೊಂಚು ಇರುಸು ಮುರುಸು ಆಗಿ ಸಿಕ್ಕಿದಂತೆ ಕಾಣಿತು. ನಾಯಿ ಕಚ್ಚಿದ್ದೆ ಸುಳ್ಳಿರಬಹುದು ಎಂದು ನನಗೆ ಅನುಮಾನ ಆಯಿತು. ಹೋಗಲಿ ಬಿಡಿ, ಅದು ಬೀದಿಯಲ್ಲಿ ತೋರಿಸೋ ಹಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ ಅಂತ ಪ್ಯಾಂಟ್ ಬಿಚ್ಚಬೇಕಾಗತ್ತೆ ಅಂದು ದನಿಯನ್ನು ತಗ್ಗಿಸಿ ಜಬ್ಬರ್ ಹೇಳ್ದ. ಹೋಗಲಿ ಬಿಡಿ, ಅದು ಬೀದಿಯಲ್ಲಿ ತೋರಿಸೋಂಗಿಲ್ಲ, ಬೀದಿಯಲ್ಲಿ ತೋರಿಸೋಂಗಿಲ್ಲ, ಅದು ಪ್ಯಾಂಟ್ ಬಿಚ್ಚಬೇಕಾಗತ್ತೆ ಅಂತ ಜಾಗದಾಗ ಕಚ್ಚಿಬಿಡೈತೆ ಅಂತ ಕಸಿಂದ ಹೇಳ್ತಾನೆ. ಛೇ, ನಾನು ಕೇಳಿದ್ದು ಎಲ್ಲಿ ಯಾವ ಬೀದಿಲಿ ಅಂತ ಕಣಯ್ಯ, ಅದಕ್ಕೆ ನೀನು ಪ್ಯಾಂಟ್ ಬಿಚ್ತೀಯ ಎಂದು ಆ ಪುಟ್ಟಯ್ಯ ಬೇಗ ತನ್ನ ಪ್ರಶ್ನೆಯ ವಿವರಿಸಿ ಜಬ್ಬರ್ನ ಆ ಪ್ಯಾಂಟ್ ಬಿಚ್ಚುವ ಕಾರ್ಯಕ್ರಮವನ್ನು ತಡಿತೇನೆ. ಇನ್ಮೇಲೆ ಮುನ್ಸಿಪಾಲ್ಟಿ ಹುಚ್ಚನ ಇಂಜೆಕ್ಷನ್ ತರಿಸಿ ಕಚ್ಚಿಸ್ಕೊಂಡವ್ರಿಗೆಲ್ಲ ಬಿಟ್ಟು ಚುಸ್ತಾರಂತೆ. ಹೇಗಿದೆ ನೋಡಿ ಇವ್ರದ್ದು ಕರಾಮತ್ತು. ಇವ ಪುಟ್ಟಯ್ಯ ಪ್ಯಾಂಟ್ ಬಿಚ್ಚಕ್ಕೆ ಹೋಗ್ತಾನೆ, ಇಲ್ಲಿ ಕಚ್ಚೈತೆ ಅಂತೇಳಿ. ಅದನ್ಯಾಕೆ ತೋರಿಸ್ತಿ ಬಿಡು, ನಾನು ಹೇಳಿದ್ದು ಯಾವ ಬೀದಿಯಲ್ಲಿ ಕಚ್ಚೈತೆ ಅಂತೇಳಿ. ಎಲ್ಲಿ ಯಾವ ಬೀದಿಯಲ್ಲಿ ಕಚ್ಚಿದೆ ಅಂತ ಕೇಳಿದೆ. ಹಂಗಂದಾಗ ನೋಡಿ ಸರ್, ಇನ್ಮೇಲೆ ಮುನ್ಸಿಪಾಲ್ಟಿಯವರೇ ಫ್ರೀಯಾಗಿ ಇಂಜೆಕ್ಷನ್ ತರಿಸಿ ಬಿಟ್ಟು ಚುಸ್ತಾರಂತೆ. ನೋಡು ಹೇಗಿದೆ ಇವರ ಕಾರ್ಯಕ್ರಮ ಅನ್ಕೇಸಿಂದ ಅವನು ಹೇಳ್ತಾನೆ. ನನಗೂ ಇನ್ನಷ್ಟು ಕೋಪ ಬಂತು. ಇವರಿಬ್ಬರು ಕೊಂಚ ಜವಾಬ್ದಾರಿ ಇಲ್ಲದ ಅವಿವೇಕದಂತೆ ನನ್ನ ಬದ್ದಿಗೆ ತಿಳಿದು ಇವರ ಮಾತಿಗೆ ನನ್ನ ಭಾವನೆಗಳು ಯಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಲೇ ಹೋದದನ್ನು ನೋಡಿದರೆ ಹೊಗಳಿಕೆ ತೆಗಳಿಕೆ ಚಾಡಿಗಳೆಲ್ಲ ನಮ್ಮ ಮನಸ್ಸಿನ ಮೇಲೆ ಎಂಥ ಹಿಡಿತಿದೆ ಎಂದು ಆಶ್ಚರ್ಯವಾಗುತ್ತದೆ. ಅವರಿಬ್ಬರು ಒಂದು ರೀತಿ ಅವಿವೇಕಿ ಕಾಣಕತ್ತಿದ್ರು, ಆ ರೀತಿಯಾಗಿ ಮಾತಾಡಕತ್ತಿದ್ರು. ಇರಲಿ ಅಲ್ರಿ, ಮುನ್ಸಿಪಾಲ್ಟಿಯವರು ಪಾಷಾಣ ತರಿಸಿ ಆ ಕಂತ್ರಿ ನಾಯಿಗಳ ಸಾಯಿಸೋದು ಬಿಟ್ಟು ಸುಮಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಮೂಡಿಗೆರೆಯ ಸಾರ್ವಜನಿಕರ ಪೂಸೆಟ್ಟೆ 14 ಇಂಜೆಕ್ಷನ್ ಅಂದರೆ ಏನು ಅರ್ಥ? ಸ್ವಲ್ಪ ಬುದ್ಧಿ ಐತಿನ ಅವರಿಗೆ? ಏನು ಅರ್ಥ ಇದು ಅಲ್ರಿ? ಮುನ್ಸಿಪಾಲ್ಟಿಯವರು ಸ್ವಲ್ಪ ವಿಷ ತರಿಸಿಕೆಸಿಂದ ಆ ನಾಯಿಗಳು ಹಾಕಿಬಿಟ್ರಾಗ ನಾಯಿ ತಿಂದು ಸತ್ತು ಹೋಗ್ತಾವೆ.
ಅದನ್ನೆಲ್ಲ ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಜನರಿಗೆ ಪುಸೆಟ್ಟಿ ಇಂಜೆಕ್ಷನ್ ಮಾಡಿದ್ರೆ ಏನು ಅರ್ಥ ಇದು? ಸ್ವಲ್ಪ ಬುದ್ಧಿ ಬೇಡ? ನೋಡಿ ಸರ್, ನಿನ್ನೆ ಒಂದು ಹುಚ್ಚುನಾಯಿ 7 ಜನಕ್ಕೆ 10 ದನಗಳಿಗೆ ಕಚ್ಚಿದೆಯಂತೆ. ಅವ್ರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗತ್ತೆ ಹೇಳಿ ಎಂದು ಹೇಳಿದ ಪುಟ್ಟಯ್ಯ ಕೊಂಚು ಆ ಕಡಿಮೆ ಧ್ವನಿಯಲ್ಲಿ ಕೃಷ್ಣೇಗೌಡರಿಗೆ ಆನೆ ಕಚ್ಚಿದೆಯಂತೆ ಸಾರ್. ಆ ಕೊಂಚು ಇಡೀ ಧ್ವನಿಯಲ್ಲಿ ಈ ಕೃಷ್ಣೇಗೌಡ ಆನೆಗೆ ಕಚ್ಚಿದೆಯಂತೆ ಸರ್, ವರ್ತಮಾನ ಉಂಟಪ್ಪ. ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದ್ರೆ ನಾವೇನು ಮಾಡೋದು ಹೇಳಿ? ಅದಕ್ಕೆ ಚುಚ್ಚೋ ಸೂಜಿ ನಮ್ಮ ಹತ್ರ ಇಲ್ಲ, ಆನೆಗೆ ಕೊಡೋ ಡೋಸು ನಮಗೆ ಗೊತ್ತಿಲ್ಲ, ಅದಕ್ಕೆ ಚುಚ್ಚೋ ಸೂಜಿ ನಮ್ಮ ಹತ್ರ ಇಲ್ಲ, ಅದಕ್ಕೆ ಆನೆ ಕೊಡೋ ಡೋಸು ನಮಗೆ ಗೊತ್ತಿಲ್ಲ. ಬಾಡಿ ತೂಕದ ಮೇಲೆ ಡೋಸನ್ನು ತೀರ್ಮಾನ ಮಾಡಬೇಕಂತೆ. ಆ ಡೊಣ್ಣು ಮುಣಿದ ಆನೆಯನ್ನು ತೂಗೋಕ್ಕೆ ತಕ್ಕಡಿ ಎಲ್ಲಿಂದ ತರೋದು ನೀವು ಹೇಳಿ ಸರ್? ಡೋಸ್ ಅಂದರೆ ತೂಕದ ಮೇಲೆ ಕೊಡೋಕ್ಕಾಗತ್ತೆ. ಆನೆ ಎಷ್ಟು ತೂಕ ಐತೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಎಲ್ಲಿ ತಕ್ಕಡಿ ತರಮ್ಮ ಅಂತ ಹೇಳ್ತಾನೆ. ಆನೆಗೆ ಹುಚ್ಚಿಡಿದು ಏನು ಕತೆ ಸರ್ ಎಂದು ಯೋಚಿಸಿ ನನಗೆ ಗಾಬರಿ ಆಯಿತು. ಆಕಸ್ಮಿಕವಾಗಿ ಆನೆಗೆ ಹುಚ್ಚಿಡಿದ್ರೆ ಹೆಂಗೆ ಸರ್, ಏನು ಮಾಡೋದು ಅಂದಾಗ ಆ ನಿರೂಪಕರಿಗೆ ಕೋಪ ಬರ್ತೀವಿ. ಹೋಗ್ರಿ ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳ ಧೈರ್ಯ ಇದೇನ್ರಿ? ಕಚ್ಚಿದ್ರೆ ಆನೆ ಚರ್ಮಕ್ಕೆ ನಾಯಿ ಎಲ್ಲೂ ನಾಟುವುದಾದ್ರೂ ಹೇಗೆ? ಸುಮ್ಮನೆ ಹೂವಾಪೋ ಹಬ್ಬಿಸಬಾರ್ದು ಗೊತ್ತಾ? ಹೋಗ್ರಿ ಏನು ಮಾತಾಡಕತ್ತೀರಿ ನೀವು? ಅಲ್ಲ, ನಾಯಿ ಆನೆ ಹತ್ರ ಹೋಗಿ ಸಾಧ್ಯನಾ? ಅದು ಹೆಂಗೆ ಹೋಗುತ್ತಾ? ಏನು ಮಾತಾಡಕತ್ತೀರಿ ನೀವು ಅನ್ಕಸಿಂದ ಆ ನಿರೂಪರು ಕದರಿಸ್ತಾರೆ. ಆವಾಗ ಹುಚ್ಚುನಾಯಿ ಹತ್ರ ಧೈರ್ಯದ ಪ್ರಶ್ನೆ ಬರೋದಿಲ್ಲ ಸರ್. ಅವು ತಲೆ ಕಟ್ಟಿದ್ರೆ ಕಣ್ಣು ಕಡಿದಕ್ಕೆಲ್ಲ ಕಚ್ಚಿಬಿಡ್ತವೆ ಅಷ್ಟೇ. ಆಸ್ಪತ್ರೆ ತೊಗೊಂಡು ಬಂದವನ್ನ ನೋಡಿಲ್ಲ ನಾನು. ಮೇಜು ಅನ್ನಲ್ಲ, ಕುರ್ಚಿ ಅನ್ನಲ್ಲ, ಕಾಲನ್ನಲ್ಲ, ಏನು ಸಿಗ್ತಾವನ್ನೆಲ್ಲ ಕಚ್ತಾವೆ. ಹೋಗಲಿ, ಆನೆ ಚರ್ಮಕ್ಕೆ ಹಲ್ಲು ನಾಟೋದಿಲ್ಲ, ನಿಜ ಒಪ್ಕೊತೀನಿ. ನಾಯಿ ಕಚ್ಚಿದ್ರೆ ಆನೆ ಚರ್ಮ ಗಟ್ಟಿಯಾಗಿರುತ್ತೆ, ಹಲ್ಲು ನಾಟೋದಿಲ್ಲ, ಓಕೆ ಒಪ್ಪುವಂಥ ವಿಚಾರ. ಅದುವೇ ಹಲ್ಲು ನಾಟಬೇಕಂತ ಏನಿಲ್ಲಲ್ಲ, ಅಲ್ಲಿ ನಾಟಿಲ್ಲ ಅಂತ ತಗೊಳ್ಳಿ, ನಾಟಲ್ಲ, ಓಕೆ. ಆದರೆ ಆನೆಗೆ ಎಲ್ಲ ಒಂದು ಚೂರು ಸಣ್ಣ ಗೀರು ಗಾಯ ಆದರೆ ಸಾಕಲ್ಲ, ಆ ಗೀರು ಗಾಯಕ್ಕೆ ನಾಯಿಯ ಜೊಲ್ಲು ತಾಗಿಬಿಟ್ರೆ ಸಾಕು. ಇವತ್ತಲ್ಲ, ನಾಳೆ ಅಲ್ಲ, ಇನ್ನಲ್ಲ, 1 ವರ್ಷಕ್ಕಾದರೂ ಹುಚ್ಚು ಬಂದೇ ಬರುತ್ತೆ ಎಂದ ಪುಟ್ಟಯ್ಯ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು. ಆನೆಗೆ ನಾಯಿ ಎಲ್ಲ ನಾಟ್ಲಿಕ್ಕೂ ಚಿಂತೆ ಇಲ್ಲ, ಒಪ್ಕೊಳ್ಳೋಣ. ಆದರೆ ಆನೆಗೆ ಎಲ್ಲರೂ ಸಣ್ಣ ಗಾಯ ಬಿಟ್ಟರೆ ಸಾಕು, ಆ ಗಾಯಕ್ಕೆ ಜೊಲ್ಲು ತಾಗಿಬಿಟ್ರೆ ಸಾಕು, ಏನಾಗುತ್ತೆ? ಇವತ್ತಲ್ಲ ನಾಳೆ 1 ವರ್ಷಕ್ಕಾದರೂ ಹುಚ್ಚು ಬಂದೇ ಬರುತ್ತೆ ಅಂತ ಹೇಳ್ತಾನೆ. ನನಗೆ ಮುನ್ಸಿಪಾಲ್ಟಿಯವರ ಮೇಲೆ ರೋಸಿ ಹೋಗಿದ್ದು ನೋಡಿ ನಿಮ್ಮಂಥವ್ರು ಒಂದು ಮಾತು ಹೇಳಬೇಕು ಸರ್. ಪ್ರೆಸಿಡೆಂಟ್ರಿಗೆ ನಾಳೆ ಪೇಪರ್ನಲ್ಲಿ ಬರ್ತೀರಿ ಅಂತಾದರೂ ಹೆದರ್ಕೊಂಡು ಬಂದೋಬಸ್ತ್ ಮಾಡ್ತಾರೆ ಎಂದ ಜಬ್ಬರ್. ಸರ್, ನಿಮ್ಮಂಥವ್ರು ಒಂದು ಮಾತು ಅಧ್ಯಕ್ಷರಿಗೆ ಹೇಳಬೇಕು ಸರ್. ಪೇಪರ್ಗೆ ಹಾಕ್ಸ್ತು ಅಂದ್ರೆ ಸಾಕು, ಹೆದರ್ಕೊಂಡು ಏನಾದರೂ ಮಾಡ್ತಾರೆ ಸರ್ ಅಂದ. ಈ ಊರಲ್ಲಿ ಯಾರು ಹೇಳೋರು ಕೇಳಿರಲ್ಲ ನಂಗೆ ಕಾಣಲಿ, ನಡೀರಿ ಒಂದು ಮಾತು ಸರಿಯಾಗಿ ಹೇಳ್ಬಿಡೋಣ ಪ್ರೆಸಿಡೆಂಟ್ರಿಗೆ ಎಂದು ನಾನು ತೀರ್ಮಾನಕ್ಕೆ ಬಂದೆ. ಈ ಊರಾಗ ಹೇಳೋರಿಗೆ ಕೇಳೋಲ್ಲ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಧ್ಯಕ್ಷ. ನಡೀರಿ ಹೋಗೋಣ, ಹೋಗಿ ಒಂದು ಮಾತು ಹೇಳೋಣ ನಡೀರಿ ಅಂದಾಗ ಗೌಡ್ರು ಲಿಂಗಾಯತರು ಜಗಳ ಮಾಡಿಕೊಂಡು ಆ ಖಾನ್ ಸಾಹೇಬ್ರನ್ನ ಪ್ರೆಸಿಡೆಂಟ್ ನಾ ಮಾಡ್ಯಾರ. ಅಲ್ಲಿಯ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿರ್ತಾರೆ ಖಾನ್ ಸಾಹೇಬ್. ಮುನ್ಸಿಪಾಲ್ಟಿ ಅಧ್ಯಕ್ಷ ಯಾರಾಗಿರ್ತಾರೆ? ಆ ಖಾನ್ ಸಾಹೇಬ್ ಆಗಿರ್ತಾನೆ. ಗೌಡ್ರು ಲಿಂಗಾಯತರು ಜಗಳ ಮಾಡಿಕೊಂಡು ಆ ಖಾನ್ ಸಾಹೇಬ್ನ ಪ್ರೆಸಿಡೆಂಟ್ ಮಾಡ್ಯಾರ. ಆ ಮನುಷ್ಯ 24 ಗಂಟೆ ಬರೀ ನಮಾಜ್ ಮಾಡ್ತಾ ಮಸೀದಿಯಲ್ಲಿ ಕುಂತಿರ್ತಾನೆ. ಆ ಮನುಷ್ಯ ಏನು ಕೆಲಸ ಮಾಡವಲ್ಲ, 24 ಗಂಟೆ ಮಸೀದಿಯಾಗ ಕುಂತ್ಕೊಂಡು ನಮಾಜ್ ಮಾಡ್ಕೊಂತ ಕುಂತಿರ್ತಾನೆ. ಏನಾರು ಕೇಳಕ್ಕೆ ಹೋದ್ರೆ ನಾನು ಕುರಾನ್ ಪ್ರಕಾರ ನಡ್ಕೊತಿದ್ದೀನಿ ಅಂತಾನೆ. ಮುನ್ಸಿಪಾಲ್ಟಿಯವರೆಲ್ಲ ಮಸೀದಿ ಸುತ್ತಮುತ್ತ ಕಸ ತೆಗೆದು ಕೂತಿರ್ತಾರೆ ಎಂದು ನಿರರ್ಗಳವಾಗಿ ಚಾಡಿ ಒದರುತ್ತಿದ್ದ ಪುಟ್ಟಯ್ಯ ಪಕ್ಕನೇ ಮಾತಿನ ಮಧ್ಯೆ ಜಬ್ಬರ್ ಒಬ್ಬ ಮುಸ್ಲಿಮ್ ಅಂತೇಳಿ ಈ ಕಿಶನ್ಗೆ ಗೊತ್ತಾಗುತ್ತೆ. ಹಂಗಂತ ನಾನು ಸಾಬುರೇ ನನಗೇನು ವೈರಿಗಳಲ್ಲ, ಅವ್ರ ಮೇಲೆ ಸಿಟ್ಟೇನಿಲ್ಲ. ನಂದೇನಪ್ಪ ಅಂದರೆ ಇರೋ ವಿಷಯನ ಮುಚ್ಚು ಮರೆಯಿಲ್ಲದೆ ಹೇಳಿಬಿಡೋದು, ಹಿಂದೊಂದು ಮುಂದೊಂದು ಮಾಡೋದು ಕಂಡ್ರೆ ನನಗೆ ಆಗೋಲ್ಲ ಎಂದ ಕಸಿಂದ ಜಾಗರೂಕನಾದ. ಈ ಪುಟ್ಟಯ್ಯ ಭಾಳ ಈ ಖಾನ್ ಸಾಹೇಬ್ನ ವಿರುದ್ಧವಾಗಿ ಹೇಳ್ತಿರ್ತಾನೆ ಪುಟ್ಟಯ್ಯ. ಗೌಡ್ರು ಹಿಂಗಾದ್ರೆ ಜಗಳ ಮಾಡ್ಕೊಂಡು ಕಸಿಂದ ಸಾಬೂರು ಮನೆಯಿಂದ ಅಧ್ಯಕ್ಷ ಮಾಡ್ಯಾನ. ಆ ಸಾಬ್ ಏನು ಮಾಡೋಕತ್ತೀನಪ್ಪ ಅಂತಂದರೆ ದಿನ 24 ಗಂಟೆಯಿಂದ ಮಸೀದಿ ನಮೋಜು ಮಾಡ್ಕೊಂಡು ಕುಂತಿರ್ತಾನೆ. ಏನಾರು ಹೇಳಕ್ಕೆ ನಾ ಕುರಾನ್ ಪ್ರಕಾರ ನಡ್ಕೊಳಕತ್ತೀನಿ ಅಂತಾನೆ. ಅಷ್ಟೇ ಅಲ್ಲ, ಇಡೀ ಆ ಮುನ್ಸಿಪಾಲ್ಟಿಯವರು ಮಸೀದಿ ಸುತ್ತ ಕಸ ತೆಗಿಯಕಚ್ಚಾನ.
ಹಿಂಗಂದ ತಕ್ಷಣ ಓ ಸಾಬ್ರೊಬ್ಬ ಜಬ್ಬರನ್ ಸಾಹೇಬ ಗೊತ್ತಾಗ್ತೇವೆ ಅವನಿಗೆ. ಹಂಗಂತಿಲ್ಲ, ನಾನು ನ್ಯಾಯ ಪ್ರಕಾರವಾಗಿ ಮಾತಾಡ್ತೀನಿ, ಇನ್ನೊಂದು ಮುಂದೊಂದು ಮಾತಾಡೋದ್ರಿಂದ ಆಗಲ್ಲ ಅಂತ ಕೃಷ್ಣ ಜಾಗರೂಕತನ. ನಾವು ಬರ್ತೀವಿ, ನೀವು ಮುಂದೆ ನಡೀರಿ ಸರ್, ಈ ಥರ ತೊಂದರೆ ಆಗಲಿ ಅಂತ ಹೇಳೋದಕ್ಕೆ ನಮಗೇನು ಭಯವ? ಹುಚ್ಚು ಇಲ್ಲಿ ಕಚ್ಚಿಸ್ಕೊಂಡು ಪ್ರಾಣ ಕಳ್ಕೊಳ್ಳೋ ನಾವಲ್ವ? ಪ್ರೆಸಿಡೆಂಟಿನ ಗೊತ್ತಾಗ್ತದೆ ಹೇಳಿ ಎಂದು ನಿರ್ಧಾರ ಧ್ವನಿಯಲ್ಲಿ ಜಬ್ಬರ್ ಹೇಳಿದ. ನಡೀರಿ ಸರ್, ಹೋಗೋಣ, ನಡೀರಿ, ನಿಮ್ಮ ಜೊತೆ ನಾವು ಬರ್ತೀವಿ. ಹುಚ್ಚಿನ ಕೈಲಿ ಕಚ್ಚಿಕೊಳ್ಳೋರು ನಾವಲ್ವ? ನಡೀರಿ ಸರ್, ಹಿಂಗಂತ ಹೋಗಿ ನಮಗೆ ಗಂಟೋಗುತ್ತಂತ ಕೇಳಿಸಿ ಹೋಗ್ತೀವಿ. ನಿರೂಪಕರು ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರು ಬರೋಲ್ಲ ಕೇಸಿಂದ ಮುನ್ಸಿಪಾಲ್ಟಿ ಆಫೀಸಿನ ಕಡೆ ಹೋಗ್ತಾರೆ. ಕೊಂಚ ದೂರ ಹೋಗಿ ಹಿಂದಿರುಗಿ ವಾಪಸ್ ನೋಡ್ತಾರೆ. ಹಿಂದಿರುಗಿ ನೋಡಿದಾಗ ಜಬ್ಬರ್ ಮತ್ತು ಈ ಒಂದು ಪುಟ್ಟಯ್ಯ ಇಬ್ಬರು ಪರಸ್ಪರವಾಗಿ ವಿರೋಧ ದಿಕ್ಕಿನಲ್ಲಿ ಆ ಕಡೆ ಹೊಂಟು ಈ ಕಡೆ ಹೊಂಟಾನ. ಇವರು ಹೋಗೋದು ನೋಡಿ ಕೇಸಿಂದ ನಿರೂಪಕರಿಗೆ ಒಂದು ರೀತಿ ನಗೆ ಬರುತ್ತೆ. ಇವರು ಯಾರಿಗೂ ಇಲ್ಲದ ಆಸ್ತಿ ನನಗೇಕೆ ಎಂದು ಚಿಂತಿಸಿದೆ. ಆದರೂ ಪ್ರೆಸಿಡೆಂಟರ ಹತ್ತಿರ ಜಗಳ ಮಾಡಲು ಮಾನಸಿಕವಾಗಿ ಸಿದ್ಧರಾಗಿದ್ದರಿಂದ ನನ್ನ ಕೋಪಕ್ಕೊಂದು ಹೊರದಾರಿ ತೋರಿಸಲೇಬೇಕೆಂದು ದೃಢ ಮನಸ್ಸಿನ ಮೂಲಕ ಮುನ್ಸಿಪಲ್ ಪ್ರೆಸಿಡೆಂಟರ ಹತ್ರ ನಿರೂಪಕರು ಹೋಗ್ತಾರೆ. ಹೋಗಿ ಅಲ್ಲಿ ಏನು ಕೇಳ್ತಾರೆ, ಏನು ಮಾತಾಡ್ತಾರೆ ಅನ್ನುವ ವಿಚಾರವನ್ನು ನಾವು ಮುಂದಿನ ಅಧ್ಯಾಯ 6ರಲ್ಲಿ ಚರ್ಚೆ ಮಾಡೋಣ. ಧನ್ಯವಾದಗಳು.